ತುಂಬಾ ಶಕ್ತಿ ಇದೆ, ಪವರ್ಫುಲ್ ಇದೆ. ಇದು ಏನು ಅನ್ಕೊಂಡ್ರು ಆಗುತ್ತೆ. ನಮ್ಗೇನೋ ಆರೋಗ್ಯ ಸಮಸ್ಯೆ ಇತ್ತು, ನಮ್ಮ ಅಂಗಡಿದು ಆರೋಗ್ಯದ್ದು. ಪರವಾಗಿಲ್ಲ, ಬಂದು ಹೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ವಾಗ್ದಾನ ಇರ್ತದೆ, ಸ್ವತಃ ನೀವೇ ಅಮ್ಮನವರನ್ನ ಕೇಳಿ ನಿಮ್ಮ ಸಮಸ್ಯೆಗೆ ಉತ್ತರವನ್ನು ಕೊಡುವಂತದ್ದು ಇರ್ತದೆ. ಆಮೇಲೆ ಇಲ್ಲಿ ಬಂದ್ಮೇಲೆ ನಾವು ಅನ್ಕೊಂಡಿದ್ವಿ, ಒಂದು ಮನಸ್ಸಲ್ಲಿ ಅನ್ಕೊಂಡಿದ್ವಿ, ಬಟ್ ಅದಾಗಿದೆ. ಸೈಟ್ ತಗೋಬೇಕು ಅಂತ ಅನ್ಕೊಂಡಿದ್ವಿ, ಅದಾಗಿದೆ. ತಿಂಗಳಲ್ಲಿ 3ನೇ ಶುಕ್ರವಾರ ಬಹಳಷ್ಟು ವಿಶೇಷವಾಗಿರುವಂತ ದಿನ. ಆ ಅಮ್ಮನವರಿಗೆ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಶ್ರೀ ಭದ್ರಕಾಳಿ ಅಮ್ಮನವರು ಒಳ್ಳೆ ಆರೋಗ್ಯ ಮತ್ತು ಆಯಸ್ಸನ್ನು ಕೊಡಲಿ ಅಂತ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಮುಖಾಂತರ ನಿಮಗೆ ಪರಿಚಯ ಮಾಡಿಸ್ತಾ ಇರುವ ದೇವಸ್ಥಾನ ಯಾವುದಂದರೆ ಶ್ರೀ ಭದ್ರಕಾಳಿ ಪ್ರತ್ಯಂಗಿರ ದೇವಿ ಶಕ್ತಿಪೀಠ. ಈ ದೇವಸ್ಥಾನ ತಾವರೆಕೆರೆ ಹತ್ರ ಒಂದು ಪುಟ್ಟ ಗ್ರಾಮದಲ್ಲಿ ಅಮ್ಮನವ್ರು ನೆಲೆಸಿದ್ದಾರೆ. ಅಮ್ಮನವ್ರಿಗೆ ತುಂಬ ಶಕ್ತಿ ಇದೆ ಅಂತ ಇಲ್ಲಿ ಬಂದವರೆಲ್ಲ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಅಮ್ಮನವರು ಅವ್ರ ಕನಸಲ್ಲಿ ಹೋಗಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಇಲ್ಲಿ ದೇವಸ್ಥಾನಕ್ಕೆ ಬಂದವರೆಲ್ಲ ಅಮ್ಮನವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಿಮಗೇನಾದರೂ ಮಾಟ ಮಂತ್ರ ಮತ್ತು ಶತ್ರುಬಾಧೆ ಮತ್ತು ಹಣಕಾಸಿನ ಸಮಸ್ಯೆ, ಈ ಥರ ಏನೇ ಸಮಸ್ಯೆ ಇದ್ದರೂ ಬರೋ ಶುಕ್ರವಾರ ಪೌರ್ಣಿಮೆಯಂದು ಸ್ವತಃ ಭಕ್ತಾದಿಗಳೇ ಅಮ್ಮನವ್ರ ಹತ್ರ ಪ್ರಶ್ನೆ ಕೇಳೋ ಒಂದು ಅವಕಾಶ ಕಲ್ಪಿಸಿದ್ದಾರೆ. ಮತ್ತು ಇನ್ನೂ ಏನೆಲ್ಲ ಸೇವೆಗಳು ಇರುತ್ತೆ ಅಂತ ಇಲ್ಲಿ ಸ್ವಾಮಿಗಳನ್ನು ಕೇಳಿ ತಿಳಿಯೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡುವ ಮುಖಾಂತರ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು, ಈ ತಾಯ ಪೂಜೆಗೈದರೆ ಜನುಮದ ಪಾಪವೆಲ್ಲವೂ ದೂರವು. ಎಲ್ಲರೂ ನಮಸ್ಕಾರ. ಸರ್ವಮಾಂಗಲ್ಯೆ ಶಿವೆ ಸರ್ವಪ್ರಸಾದಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಶ್ರೀ ಕ್ಷೇತ್ರ ಕಾಳಪ್ಪನಲ್ಲಿ ನೆಲೆಸಿರುವಂಥ ಭದ್ರಕಾಳಿ ಸಮೇತ ಶಿವಶಕ್ತಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮುಂದೆ ಬರುವಂಥ ಹುಣ್ಣಿಮೆಯಲ್ಲಿ ಬಹಳಷ್ಟು ವಿಶೇಷವಾಗಿರುವಂಥ ದಿನ. ಹಾಗಾಗಿ ಅಮ್ಮನವರಿಗೆ ರುದ್ರಾಭಿಷೇಕ ಆದ ನಂತರ ಹೂವಿನ ಅಲಂಕಾರ ಇರ್ತದೆ. ಮತ್ತೆ ಅಮ್ಮನವರಿಗೆ ವಾಗ್ದಾನ ಇರ್ತದೆ, ಸ್ವತಃ ನೀವೇ ಅಮ್ಮನವರನ್ನ ಕೇಳಿ ನಿಮ್ಮ ಸಮಸ್ಯೆಗೆ ಉತ್ತರವನ್ನು ಕೊಡುವಂಥದ್ದು ಇರ್ತದೆ. ಆ ಹುಣ್ಣಿಮೆಗೆ ಬಹಳಷ್ಟು ವಿಶೇಷವಾದ ಪೂಜೆಗಳಿರ್ತದೆ. ಮತ್ತೆ ಸಂಜೆ 5 ಗಂಟೆಗೆ ಮಹಾಪ್ರತ್ಯಂಗಿರಿ ಯಾಗ ಇರ್ತದೆ. ಆ ಯಾಗಕ್ಕೆ ಭಾಗವಹಿಸಿ ಆ ಹುಣ್ಣಿಮೆ ದಿವಸ ಬಂದು ಅಮ್ಮನವರಿಗೆ ಸೇವೆ ಮಾಡಿ ಮಂಗಳ ದ್ರವ್ಯ ಸ್ನಾನವನ್ನು ಮಾಡಿ ಇಲ್ಲಿರುವಂತಹ ಹರಕೆಯನ್ನು ತೀರಿಸಿ ಆ ಹೋಮಕ್ಕೆ ಭಾಗವಹಿಸಿದಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಅತಿ ಶೀಘ್ರದಲ್ಲಿ ಪರಿಹಾರ ಆಗುವಂಥದ್ದು ವಿಶೇಷ. ಹಾಗಾಗಿ ಇನ್ನೊಂದು ವಿಶೇಷತೆ ಏನಂತಂದ್ರೆ ಸ್ವತಃ ನಿಮ್ಮ ಪ್ರಶ್ನೆಗೆ ಅಮ್ಮನವರು ಉತ್ತರ ಕೊಡುವಂಥದ್ದು ಇರ್ತದೆ. ಹುಣ್ಣಿಮೆಗೆ 12 ಗಂಟೆಯಿಂದ 3 ಗಂಟೆವರೆಗೂ ವಾಗ್ದಾನ ಇರ್ತದೆ ಅಮ್ಮನವ್ರದ್ದು. ಬಂದು ಸ್ವತಃ ನೀವೇ ಕೇಳಿ ಸಮಸ್ಯೆಗೆ ಉತ್ತರವನ್ನು ಪಡ್ಕೊಳ್ಳುವಂಥದ್ದು ಇರ್ತದೆ. ಬಂದು ಅಮ್ಮನವರ ಸೇವೆಯನ್ನು ಮಾಡಿ ಮಹಾ ಹುಣ್ಣಿಮೆಗೆ ಬಂದು ಬರುವಂಥ ಶುಕ್ರವಾರ ದಿನ ಹುಣ್ಣಿಮೆ ಇರ್ತದೆ. ಬಂದು ಸೇವೆಯನ್ನು ಮಾಡಿ ಅಮ್ಮನವರಿಗೆ ಸಲ್ಲಿಸಿ ಪ್ರತ್ಯಂಗಿರಿ ಯಾಗಕ್ಕೆ ಭಾಗವಹಿಸಿ ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಕ್ಷೇತ್ರದ ಒಂದು ವಿಶೇಷತೆ. ಮತ್ತು ಈ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆಗೆ ಮತ್ತೆ ತಿಂಗಳಲ್ಲಿ 3ನೇ ಶುಕ್ರವಾರ ಬಹಳಷ್ಟು ವಿಶೇಷವಾಗಿರುವಂಥ ದಿನ ಆ ಅಮ್ಮನವರಿಗೆ. ಹಾಗಾಗಿ 3ನೇ ಶುಕ್ರವಾರ ಅಂತಂದ್ರೆ ಮಹಾರುದ್ರಾಭಿಷೇಕ ಇರ್ತದೆ. ಅಮ್ಮನವರಿಗೆ ರಾಹುಕಾಲದಲ್ಲಿ ಮಹಾರುದ್ರಾಭಿಷೇಕ ಇರ್ತದೆ. ಆ ರಾಹುಕಾಲದಲ್ಲಿ ಮಹಾರುದ್ರಾಭಿಷೇಕಕ್ಕೆ ಭಾಗವಹಿಸಿದಾಗ ನಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳ ಸಂಪೂರ್ಣವಾಗಿ ಪರಿಹಾರ ಆಗ್ತದೆ. ಯಾಕಂದ್ರೆ ಅಭಿಷೇಕ ಪ್ರಿಯಾದ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿಸಿದಾಗ ಆ ನಮ್ಮಲ್ಲಿರುವಂಥ ಸಂಕಷ್ಟಗಳ ನಿವಾರಣೆ ಮಾಡಿ ನಾವು ಕೇಳಿದನ್ನ ಪ್ರಸಾದವಾಗಿ ನೀಡುವಂತವಳು ಆ ತಾಯಿಯಾಗಿರ್ತಾಳೆ. ಹಾಗಾಗಿ ಬಂದಂಥ ಮಕ್ಕಳಿಗೆ ತಾಯಿ ಸ್ವರೂಪಗಳಾಗಿ ಮತ್ತೆ ಅವರಲ್ಲಿ ಆ ತಾಯಿಯ ಒಂದು ಶಕ್ತಿಯನ್ನು ತುಂಬಿ ಅವರ ಕಷ್ಟಗಳನ್ನು ಕಣ್ಣೀರು ಒರೆಸಿ ಅವರಿಗೆ ಅಷ್ಟೇಶ್ವರನ ದಯಪಾಲಿಸುವಂತವಳೆ ಭದ್ರಕಾಳಿ ಮತ್ತು ಮುಕ್ಕಂಡೇಶ್ವರ. ಬಂದು ಅಮ್ಮನವರ ಸೇವೆ ಮಾಡಿ ಎಲ್ಲರಿಗೂ ಆ ದೇವಿಯ ಅನುಕೂಲ ಮಾಡಲಿ ಅಂತೇಳಿ ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದನ ಅಂತ, ಹೊಸರೋಡಿಂದ ಬಂದಿರೋದು ನಾನು. ಇದು ನಮ್ಗೆ ಗೊತ್ತಾಗಿದ್ದು ಬಂದು ಯೂಟ್ಯೂಬಲ್ಲಿ ನಮ್ಮ ತಾಯಿಯವರು ನೋಡಿದ್ದು. ಆಮೇಲೆ ಇಲ್ಲಿ ಬಂದ್ಮೇಲೆ ನಾವು ಅನ್ಕೊಂಡಿದ್ವಿ, ಒಂದು ಮನಸ್ಸಲ್ಲಿ ಅನ್ಕೊಂಡಿದ್ವಿ, ಬಟ್ ಅದಾಗಿದೆ. ಸೈಟ್ ತಗೋಬೇಕು ಅಂತ ಅನ್ಕೊಂಡಿದ್ವಿ, ಅದಾಗಿದೆ ಸರ್. ಇದು 2ನೇ ವಾರ ಬರ್ತಾ ಇರೋದು, 2ನೇ ಸರಿ. ನಾವು ಒಂದು ಜಾಗ ತಗೋಬೇಕು ಅನ್ಕೊಂಡಿದ್ವಿ, ಅದಾಗಿದೆ. ಅಲ್ಲ, ಫಸ್ಟ್ ಟೈಮ್ ಬಂದಿದ್ದಷ್ಟೇ. ಇದು ಇವಾಗ ನೆಕ್ಸ್ಟ್ ಇನ್ನೊಂದು ಇವಾಗ ಬಂದಿದ್ದೀವಿ ಅಷ್ಟೇ. ನಾವು ಹೊಸರೋಡಿಂದ. ಎಲೆಕ್ಟ್ರಾನಿಕ್ ಸಿಟಿ ನಿಯರ್. ಯೂಟ್ಯೂಬಲ್ಲಿ ನಮ್ಮ ತಾಯಿಯವರು ನೋಡಿ ಕಂಡುಹಿಡಿದು ಬಂದಿದ್ದು ಇಲ್ಲಿಗೆ.
ಇಲ್ಲ ತುಂಬ ಶಕ್ತಿ ಇದೆ, ಪವರ್ಫುಲ್ ಇದೆ ಇದು. ಏನು ಅನ್ಕೊಂಡ್ರೂ ಆಗುತ್ತೆ, ಆ ನಂಬಿಕೆ ಅಂತೂ ಇದೆ. ಅದೇ ಬಂದು ಎಲ್ಲ ಒಳ್ಳೆ ಮನಸ್ಸಿಂದ ಬೇಡ್ಕೊಂಡ್ರೆ ಪಕ್ಕ ಹಾಗೆ ಆಗುತ್ತೆ ಅಂತ ನನ್ನ ಇದು. ವಿದ್ಯಾನಗರ ಕ್ರಾಸಿಂದ ನಾವು ಬಂದಿರೋದು ದೇವನಹಳ್ಳಿ ಹತ್ರ. ನಮ್ಮ ಹೆಸರು ಪಾರ್ವತಮ್ಮ ಅಂತ. ನಾವು ಇಲ್ಲಿ ಬಂದಮೇಲೆ ನಮ್ಗೆ ಹೇಳಿದ ಮೇಲೆ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ. ಈ ಅಮ್ಮನ ಪಾದಕ್ಕೆ ನಾವು ಹೆಜ್ಜೆ ಇಟ್ಟ ಮೇಲೆ 5ನೇ ವಾರ ಇದು ಬಂದಿರೋದು. ಕುಂಬಳಕಾಯಿ ದೀಪ ನಾವು ಹಚ್ಚಿದ್ದೀರಿ. ನೋಡಬೇಕು ಮುಂದೆ ಇನ್ನು ಏನು ಕೇಳ್ಕೊಂಡಿದ್ದೀರೋ ಅದನ್ನು ನಡೆಸ್ಕೊಡ್ತಾಳೋ ಏನು ಮಾಡ್ತಾಳೋ ಎಮ್ಮನೋ. ಬಂದು ಹೋಗ್ತಾ ಇರ್ತೀವಿ ನಾವು ತಿಂಗಳ. ನಮಗೂ ಯಾರು ಹೇಳಿದ್ದು ಈ ಥರ ಹಂಗಿಂಗೆ ಅಂತ. ನಾವು ಟಿ ವಿಯಲ್ಲಿ ನೋಡಿದ್ದು, ಅಡ್ರೆಸ್ ಕೊಟ್ಟರಿದ್ದು. ಅಡ್ರೆಸ್ ಹೇಳಿದ್ಮೇಲೆ ನಾವು ಬಂದಿದ್ವಿ ಇಲ್ಲಿಗೆ. 5ನೇ ವಾರ. ನಮಗೇನೋ ಆರೋಗ್ಯ ಸಮಸ್ಯೆ ಇತ್ತು, ನಮ್ಮ ಅಂಗಡಿದು ಆರೋಗ್ಯದ್ದು. ಪರವಾಗಿಲ್ಲ, ಬಂದು ಹೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ.